ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿಜಕ್ಕೂ ಶಾಕಿಂಗ್ ವಿಚಾರ. ಯೂಟ್ಯೂಬರ್ಗಳನ್ನ, ಅದರಲ್ಲೂ ಭಾರತೀಯರನ್ನ ಬಳಸಿಕೊಂಡು ನಮ್ಮ ಮಾಹಿತಿಯನ್ನ, ನಮ್ಮ ಭದ್ರತಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ಪಾಕಿಸ್ತಾನದವರು. ಅದಕ್ಕಾಗಿ ನಮ್ಮವರನ್ನೇ ಹೈರ್ ಮಾಡ್ತಾ ಇದ್ರು ಅನ್ನೋದು ನಿಜಕ್ಕೂ ಶಾಕಿಂಗ್. ಈ ಜ್ಯೋತಿ ಮಲ್ಹೋತ್ರಾಳ ಪಾತ್ರ ಏನು, ಆಕೆಯ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳೇನು, ಉಳಿದಂತಹ 6 ಜನ ಯಾರ್ಯಾರು? ಹೌದು ವಿದೇಶಿ, ಮುಖ್ಯವಾಗಿ ಜ್ಯೋತಿ ಸೇರಿದಂತೆ ಒಟ್ಟು 6 ಮಂದಿಯನ್ನು ಇವತ್ತು NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಖ್ಯವಾಗಿ ಜ್ಯೋತಿ ಯೂಟ್ಯೂಬ್ ಚಾನಲ್ ಒಂದನ್ನು ನಡೆಸ್ತಾ ಇದ್ದಾರೆ. ಟ್ರಾವೆಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಮಾಡಿ ಅಪ್ಲೋಡನ್ನು ಮಾಡ್ತಾ ಇದ್ದಾರೆ. ಟ್ರಾವೆಲ್ ವಿತ್ ಜೋ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲನ್ನು ಈಕೆ ಮಾಡ್ತಾ ಇದ್ದಾಳೆ. ಮುಖ್ಯವಾಗಿ ಈಕೆ 2023ರಲ್ಲಿ ಪಾಕಿಸ್ತಾನದ ಹೈಕಮಿಷನ್ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ಲು. ಅಲ್ಲಿ ಡ್ಯಾನಿಶ್ ಅಲಿಯಾಸ್ ಯಸೌರ್ ರಹೀಮ್ ಅನ್ನುವ ವ್ಯಕ್ತಿಯ ಪರಿಚಯ ಆಯಿತು. ಈ ಒಂದು ಡ್ಯಾನಿಶ್ ಅಲಿಯಾಸ್ ಯಸೌರ್ ರಹೀಮ್ ಆತನ ಈಕೆಯನ್ನು ಪಾಕಿಸ್ತಾನದ ಇಂಟೆಲಿಜೆನ್ಸ್ ಸರ್ವಿಸ್ನ ಬೇರೆ ಬೇರೆ ಅಧಿಕಾರಿಗಳು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಅದಾದ ಬಳಿಕ ಈಕೆ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅವುಗಳ ವಿಡಿಯೋಗಳನ್ನು ಮಾಡಿದ್ದಾಳೆ ಮತ್ತು ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕಲೆ ಹಾಕಿದ್ದಾಳೆ. ಅವುಗಳನ್ನು ಪಾಕಿಸ್ತಾನದ ಇಂಟೆಲಿಜೆನ್ಸ್ ಸರ್ವಿಸ್ನ ಅಂದರೆ ISI ಏಜೆಂಟ್ಗಳಿಗೆ ನೀಡಿದ್ದಾಳೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿದೆ. ಈ ಡ್ಯಾನಿಶ್ ಅನ್ನುವ ಪಾಕಿಸ್ತಾನ ಹೈಕಮಿಷನ್ನ ಅಧಿಕಾರಿಗೆ ಈಗಾಗಲೇ ಭಾರತ ರಾಜತಾಂತ್ರಿಕವಾಗಿ ಕೊಟ್ಟಿದ್ದಂಥ ಸೌಲಭ್ಯಗಳೆಲ್ಲವನ್ನು ಕೂಡ ಹಿಂತೆಗೆದುಕೊಂಡಿದೆ. ಏಕೆಂದರೆ ಆತ ಕೂಡ ಭಾರತದಲ್ಲಿ ಗೂಢಾಚರಿಕೆಯನ್ನು ಭಾರತದ ವಿರುದ್ಧ ನಡೆಸ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಆ ಕಾರಣಕ್ಕಾಗಿಯೇ ಈ ಡ್ಯಾನಿಶ್ ಯಸೌರ್ ಅಲಿಯಾಸ್ ಯಶೌರ್ ರಹೀಮ್ ಅನ್ನೋ ವ್ಯಕ್ತಿಗೆ ನೀಡಿದಂತಹ ರಾಜತಾಂತ್ರಿಕ ಸೌಲಭ್ಯಗಳನ್ನು ಕೂಡ ಹಿಂತೆಗೆದುಕೊಂಡಿದೆ. ಅದಾದ ಬಳಿಕ ಆತನೊಂದಿಗೆ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಗಳ ಬಗ್ಗೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಈ ಜ್ಯೋತಿ ಸೇರಿದಂತೆ 6 ಮಂದಿಯ ಹೆಸರುಗಳು ಪತ್ತೆಯಾಗಿವೆ. ಹೀಗಾಗಿ ಇವತ್ತು NIA ಅಧಿಕಾರಿಗಳು ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಈ 6 ಮಂದಿಗನ್ನು ಕೂಡ ಬಂಧಿಸಿದ್ದಾರೆ. ಇವರನ್ನು ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಜ್ಯೋತಿ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂಥ ಮಿಲಿಟರಿಗೆ ಸಂಬಂಧಪಟ್ಟಂಥ ಸ್ಥಳಗಳಿಗೆ ಹೋಗಿ ಅವುಗಳ ವಿಡಿಯೋಗಳನ್ನು ಮಾಡಿದ್ದಾಳೆ, ಅಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾಳೆ, ಅವುಗಳನ್ನು ಪಾಕಿಸ್ತಾನದ ISI ಏಜೆಂಟ್ಗಳಿಗೆ ನೀಡಿದ್ದಾಳೆ. ಹೀಗಾಗಿ ಈಕೆಯ ವಿರುದ್ಧ ಗೂಢಚರಿಕೆಯ ಆರೋಪದಡಿನಲ್ಲೂ ಕೂಡ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು ರಹಸ್ಯ ಮಾಹಿತಿಗಳನ್ನು ಶತ್ರು ದೇಶಕ್ಕೆ ನೀಡಿದಂಥ ಆರೋಪದಡಿ ಕೂಡ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ಮುಖ್ಯವಾಗಿ ಈಗ ಮಾಹಿತಿಯನ್ನು ಪಾಕಿಸ್ತಾನದ ISI ಏಜೆಂಟ್ಗಳಿಗೆ ನೀಡಿದ್ದಕ್ಕೆ ಪ್ರತಿಯಾಗಿ ಈಕೆ ಹಣವನ್ನು ಕೂಡ ಪಡೆದಿದ್ದಾಳೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿದೆ. ಬೇರೆ ಬೇರೆ ಕಮಿಷನ್ ಏಜೆಂಟ್ಗಳ ಮೂಲಕವಾಗಿಯೇ ಈ ರೀತಿ ಹಣವನ್ನು ಪಡೆಯಲಾಗ್ತಾ ಇತ್ತು. ಜೊತೆಗೆ ಕಮಿಷನ್ ಏಜೆಂಟ್ಗಳ ಮೂಲಕ ಈಕೆ ಪಾಕಿಸ್ತಾನದ ವೀಸಾವನ್ನು ಕೂಡ ಪಡ್ಕೊಂಡು 2023ರಲ್ಲಿ ಪಾಕಿಸ್ತಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಈಗ NIAದ ಮೂಲಗಳಿಂದ ತಿಳಿದು ಬಂದಿದೆ. ಇದೇ ರೀತಿಯಾಗಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಇವತ್ತು 6 ಮಂದಿ ಅಧಿಕಾರಿಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. NIA ಅಧಿಕಾರಿಗಳು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ವಾಟ್ಸಪ್ಪು, ಟೆಲಿಗ್ರಾಮು, ಸ್ನ್ಯಾಪ್ಚಾಟ್ಗಳ ಮೂಲಕವಾಗಿ ಈಕೆ ISI ಏಜೆಂಟ್ಗಳಿಗೆ ರಹಸ್ಯ ಮಾಹಿತಿಗಳನ್ನು ನೀಡ್ತಾ ಇದ್ಲು, ರಕ್ಷಣೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡ್ತಾ ಇದ್ಲು ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಜಾಟ್ ರಾಂಧ್ವಾ ಅನ್ನೋ ಹೆಸರಿನಲ್ಲಿ ISI ಏಜೆಂಟ್ಗಳ ಹೆಸರನ್ನು ಸೇವ್ ಮಾಡ್ಕೊಂಡಿದ್ಲು. ಆ ಜಾಟ್ ರಾಂಧ್ವಾ ಅನ್ನುವ ನಂಬರ್ನ ಈ ಒಂದು ಮಾಹಿತಿಗಳನ್ನು ಕಳಿಸ್ತಾ ಇದ್ಲು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ NIA ಅಧಿಕಾರಿಗಳು ನೀಡಿದ್ದಾರೆ. ಈಕೆ ವಿರುದ್ಧ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ 152 ಜೊತೆಗೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ನ ಸೆಕ್ಷನ್ 3 ಮತ್ತು 4 ಅಡಿನಲ್ಲೂ ಕೂಡ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಈಕೆ ಈಗಾಗಲೇ ಒಂದು ತಪ್ಪೊಪ್ಪಿಗೆ ಲಿಖಿತ ಹೇಳಿಕೆಯನ್ನು ಕೂಡ NIA ಅಧಿಕಾರಿಗಳ ಮುಂದೆ ಕೊಟ್ಟಿದ್ದಾಳೆ. ಈಗ ಈಕೆನ NIA ಅಧಿಕಾರಿಗಳು ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಅಲ್ಲೂ ಕೂಡ ಈಕೆ ಹೇಳಿಕೆಯನ್ನು ದಾಖಲಿಸ್ತಾರೆ. ಈಕೆಯ ವಿರುದ್ಧ ಈಗ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ NIA ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ವಿದೇಶಿ ಚಂದ್ರಮೋಹನ್, ಇದು ನಿಜಕ್ಕೂ ಆಘಾತಕಾರಿಯಾದಂತಹ ಬೆಳವಣಿಗೆ. ಈಕೆ ಜ್ಯೋತಿ ಮಲ್ಹೋತ್ರಾ ಆತನ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದು ಯಾವ ವರ್ಷದಲ್ಲಿ ಅಂತೇಳಿ ಅಂದ್ರೆ ಪಾಕ್ ಹೈಕಮಿಷನ್ನ ಅಧಿಕಾರಿ ಎಹಸಾನುಲ್ಲಾ ರಹೀಮ್ ಡ್ಯಾನಿಶ್ ಆತನ ಜೊತೆ ಸಂಪರ್ಕಕ್ಕೆ ಬಂದಿದ್ದು ಯಾವಾಗ, ಇಲ್ಲಿ ತನಕ ಯಾವ ರೀತಿಯಾದಂತಹ ಮಾಹಿತಿಗಳು ಸೋರಿಕೆ ಆಗಿರಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಚಂದ್ರಮೋಹನ್, ಮುಖ್ಯವಾಗಿ 2023ರಲ್ಲಿ ವಿದೇಶಿ ಈಕೆ ದೆಹಲಿನಲ್ಲಿರುವಂಥ ಪಾಕಿಸ್ತಾನ ಹೈಕಮಿಷನ್ ಕಚೇರಿಗೆ ಅಂದರೆ ಪಾಕಿಸ್ತಾನದ ರಾಯಭಾರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ಲು. ಅಲ್ಲಿ ಪಾಕಿಸ್ತಾನದ ವೀಸಾವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾಳೆ. ಆಗ ಈ ಡ್ಯಾನಿಶ್ ಅಲಿಯಾಸ್ ರಹೀವುರ್ ರೆಹಮಾನ್ ಎಂಬ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸಿಬ್ಬಂದಿಯ ಪರಿಚಯ ಆಗಿದೆ. ಈ ಪಾಕಿಸ್ತಾನದ ರಾಯಭಾರ ಕಚೇರಿನಲ್ಲಿದ್ದಂತಹ ಈ ಡ್ಯಾನಿಶ್ ಅಲಿಯಾಸ್ ರಹೀವುರ್ ರೆಹಮಾನನೇ ಭಾರತದಲ್ಲಿ ಪಾಕಿಸ್ತಾನದ ಪರವಾಗಿ ಗೂಢಾಚರಿಕೆಯನ್ನು ಮಾಡ್ತಾ ಇದ್ದ. ಈತ ರಾಜತಾಂತ್ರಿಕ ಸಿಬ್ಬಂದಿಯಾಗಿ ಭಾರತಕ್ಕೆ ಬಂದಿದ್ದ, ಆದರೆ ರಾಜತಾಂತ್ರಿಕ ಕೆಲಸಗಳನ್ನು ಬಿಟ್ಟು ಇಲ್ಲಿ ಗೂಢಾಚರಿಕೆ ಕೆಲಸವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಈ ಡ್ಯಾನಿಶ್ ಅಲಿಯಾಸ್ ರಹೀವುರ್ ರೆಹಮಾನನ್ನು ಈಕೆ ಭೇಟಿಯಾಗಿದ್ದಾಳೆ. ಅದಾದ ಬಳಿಕ ಈಕೆ ಮತ್ತೊಬ್ಬ ಗುಜಲ್ ಎನ್ನುವ ವಿಧವಾ ಮಹಿಳೆಯನ್ನು ಕೂಡ ಡ್ಯಾನಿಶ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾಳೆ. 2025ರ ಫೆಬ್ರವರಿನಲ್ಲಿ ಈಕೆ ಈ ಒಂದು ಮತ್ತೊಬ್ಬ ಮಹಿಳೆಯನ್ನು ಕೂಡ ಗುಜಲ್ ಎಂಬ ಮಹಿಳೆಯನ್ನು ಕೂಡ ಡ್ಯಾನಿಶ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾಳೆ. ಈ ಜೊತೆಗೆ ವೀಸಾವನ್ನು ಪಡೆಯುವಂಥ ಉದ್ದೇಶದಿಂದಲೇ ಈಕೆ ಪದೇ ಪದೇ ಪಾಕಿಸ್ತಾನದ ಹೈಕಮಿಷನ್ ಕಚೇರಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ಲು. ಜೊತೆಗೆ ಭಾರತದ ಇವು ಮಿಲಿಟರಿಗೆ ಸಂಬಂಧಪಟ್ಟಂಥ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ಲು. ಅಲ್ಲೆಲ್ಲವೂ ಕೂಡ ವಿಡಿಯೋಗಳನ್ನು ಮಾಡೋದು, ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಭಾರತದ ಮಿಲಿಟರಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸಂಗ್ರಹಿಸೋದು, ಇವುಗಳನ್ನು ದುಡ್ಡಿಗಾಗಿ ಪಾಕಿಸ್ತಾನದ ISI ಏಜೆಂಟ್ಗಳಿಗೆ ನೀಡುವಂಥ ಕೆಲಸವನ್ನು ಈ ಜ್ಯೋತಿ ಎಂಬ ಮಹಿಳೆ ಮಾಡ್ತಾ ಇದ್ಲು ಅನ್ನತಕ್ಕಂಥ ಮಾಹಿತಿ ಈಗ NIA ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈಕೆನ ಈಗ ಬಂಧಿಸಲಾಗಿದೆ. ಇನ್ನು ಒಟ್ಟು 6 ಮಂದಿಯನ್ನು ಬಂಧಿಸಲಾಗಿದೆ. ಇವರೆಲ್ಲರೂ ಕೂಡ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದವರೇ. ಇವ್ರನ್ನ ಈಗ ಹೆಚ್ಚಿನ ವಿಚಾರಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.